ನೋಹ ಮತ್ತು ಜಲಪ್ರಳಯ. ಭೂಮಿಯು ಜನರಿಂದ ತುಂಬಿಕೊಂಡಿತ್ತು. ಆದರೆ ಅವರು ಎಷ್ಟೊಂದು ಪಾಪ ಮಾಡಿದ್ದರೆಂದರೆ ದೇವರು ಅವರನ್ನು ಉಂಟುಮಾಡಿದ್ದಕ್ಕಾಗಿ ಬಹಳ ನೊಂದುಕೊಂಡನು. ಭೂಮಿಯ ಮೇಲಿರುವ ಪ್ರತಿಯೊಂದನ್ನು ಅಳಿಸಿಹಾಕಲು ಜಲಪ್ರಳಯವನ್ನೇ ಕಳುಹಿಸಲು ನಿರ್ಧರಿಸಿದನು. ಅಲ್ಲಿ ಇತರರ ಹಾಗೆ ಇರದ ನೋಹ ಎಂಬ ಹೆಸರಿನ ಮನುಷ್ಯನಿದ್ದನು. ನೋಹನು ದೇವರನ್ನು ಪ್ರೀತಿಸುವವನೂ ಮತ್ತು ಆತನಿಗೆ ವಿಧೇಯನಾದವನೂ ಆಗಿದ್ದನು. ದೇವರು ನೋಹ ಹಾಗೂ ಅವನ ಕುಟುಂಬವನ್ನು ಜಲಪ್ರಳಯದಿಂದ ಉಳಿಸಬೇಕೆಂದು ನಿರ್ಧರಿಸಿದನು. ದೇವರು ನೋಹನಿಗೆ ಜಲಪ್ರಳಯದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟನು. ಆತನು ಅವನಿಗೆ ಕೆಳಚಾವಣಿ ಇರುವ 3 ಅಂತಸ್ತುಗಳನ್ನು, 1 ಕಿಟಕಿ ಹಾಗೂ 1 ಬಾಗಿಲನ್ನು ಹೊಂದಿದ ಬಲು ದೊಡ್ಡದಾದ ನಾವೆಯನ್ನು ಕಟ್ಟಲು ಹೇಳಿದನು. ವಿಧೇಯತೆಯಿಂದ ನೋಹನು ನಾವೆಯನ್ನು ಕಟ್ಟಿದನು. ದೇವರು ನೋಹನಿಗೆ ಎಲ್ಲಾ ಜಾತಿಯ ಎರಡೆರಡು ಪ್ರಾಣಿಗಳನ್ನು ಆರಿಸಿಕೊಳ್ಳಲು ಹೇಳಿದನು. ಅವುಗಳಲ್ಲಿ 1 ಗಂಡು 1 ಹೆಣ್ಣು. ನಂತರ ನೋಹನು ತನ್ನ ಕುಟುಂಬ ಪ್ರಾಣಿಗಳೊಂದಿಗೆ ನಾವೆಯಲ್ಲಿ ಹೋದನು. ದೇವರು ನಾವೆಯ ಬಾಗಿಲನ್ನು ಮುಚ್ಚಿಬಿಟ್ಟನು. 40 ಹಗಲು ಮತ್ತು 40 ರಾತ್ರಿ ಮಳೆಯು ಸುರಿಯಿತು. ಆಕಾಶದಿಂದ ನೀರು ಸುರಿಯಿತು ಹಾಗೂ ನೀರು ಸಮುದ್ರ ಮತ್ತು ಸರೋವರಗಳಿಗಿಂತಲೂ ಮೇಲೆ ಏರಿತು. ಜಲಪ್ರಳಯದಿಂದ ಎತ್ತರವಾದ ಬೆಟ್ಟಗಳು ಕೂಡ ಕಾಣದಂತಾದವು. ಅದೇ ಸಮಯದಲ್ಲಿ ನೋಹ, ಅವನ ಕುಟುಂಬ ಮತ್ತು ಎಲ್ಲಾ ಪ್ರಾಣಿಗಳು ಜಲಪ್ರಳಯದಲ್ಲಿ ತೇಲುತ್ತಾ ಇರುವ ನಾವೆಯಲ್ಲಿ ಸುರಕ್ಷಿತವಾಗಿದ್ದವು. ಒಂದು ಕ್ಷಣವೂ ಸಹ ದೇವರು ನೋಹನನ್ನು ಮರೆತಿರಲಿಲ್ಲ. ದೇವರು ಆಗ ಗಾಳಿಯನ್ನು ಕಳುಹಿಸಿದನು. ನೀರು ಕೆಳಕ್ಕೆ ಇಳಿಯಿತು. ನಾವೆಯು ಅರರಟ್ ಬೆಟ್ಟದ ಮೇಲೆ ನಿಂತಿತು. ಆಗ ನೋಹನು ಒಂದು ಪಾರಿವಾಳವನ್ನು ಹೊರಗೆ ಕಳುಹಿಸಿದನು. ಅದು ಮರಳಿ ಬಾರದೆ ಹೋದಾಗ ಅದು ಸುರಕ್ಷಿತವಾಗಿದೆ ಎಂದು ತಿಳಿದುಕೊಂಡನು. ನೆಲವು ಒಣಗಿದಾಗ ದೇವರು ಅವರಿಗೆ ಹೊರಗೆ ಬರಲು ಹೇಳಿದನು. ಆತನು ಆಕಾಶದಲ್ಲಿ ಒಂದು ಕಾಮನಬಿಲ್ಲನ್ನು ವಾಗ್ದಾನ ರೂಪದಲ್ಲಿ ಇಟ್ಟು ಇಡೀ ಜಗತ್ತಿನ ಮೇಲೆ ಇಂಥದೊಂದು ಜಲಪ್ರಳಯವನ್ನು ಎಂದಿಗೂ ತರುವುದಿಲ್ಲವೆಂದು ಹೇಳಿದನು.